ಗಣ್ಯಮಾನ್ಯರ ಜೊತೆಯಾಗಿಟ್ಟುಕೊಂಡು ಈ ಉದ್ಘಾಟನೆಯ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕೇಂಡಿನೇನೆ ಕೊರ್ಪನಂಚಿತ್ತಿನ ಕಲ್ಪವೃಕ್ಷದ ಆ ಗರಿನ ಅರಳ್ತದ ಈ ಲೇಸಿಗೆ ಉದಿಪನದ ಪೊರ್ಲೈಸರು ನಮ್ಮ ತೆಂಚಾವುದಿಲ್ಲ ಕಡಲ ಅಪ್ಪೆಯನ್ನು ಬಂದು ನಮ್ಮ ಮಾತೆರೆಗಳ ಅಪ್ಪೆಯಾಗುಪ್ಪನಾರು ಅವೈತೋ ಜನಕ್ಕೆ ಬಂದಿದ ಮಹಾನ್ ಚೇತನ, ಈ ದೇಶ ಕಂಡಂತ ಅನರ್ಘ್ಯ ರತ್ನ, ಈ ದೇಶದ ಎಂದೆಂದು ಉಳಿದಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಸ್ಮರಣೆಯ ಈ ಕಾರ್ಯಕ್ರಮದಲ್ಲಿ ಅವರಿಗೆ ವಿಶೇಷವಾದಂತಹ ನೆನಪಿನ ಕಾಣಿಕೆಯನ್ನ ನೀಡುವುದರ ಮುಖಾಂತರ ಅವರನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಪರಶುರಾಮನ ಕೊಡಲಿಗೆ ಕಡಲನ್ನು ನೀಡಿದಂತಹ ನಾಡು ನಮ್ಮ ತುಳುನಾಡು. ಈ ಆಚರಣೆಯನ್ನ ಬಹಳ ಸಡಗರದಿಂದ ಮಾಡ್ತಾ ಇದ್ದಾರೆ. ಕಡಲ ತೀರದಲ್ಲಿ ಈ ರೀತಿಯ ಸಂಭ್ರಮದಲ್ಲೂ ಮಾಡಬಹುದು ಅಂತಹ ಒಂದು ಹೊಸ ರೀತಿಯ ಕಾರ್ಯಕ್ರಮವನ್ನ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಕಾಪುವಿನ ನಮ್ಮ ಸುರೇಶ್ ಶೆಟ್ಟರು ಮತ್ತು ಲಾಲಾಜಿಯವರು ಮಾಡಿದ್ದಾರೆ ಅಂತಂತಂದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ರೀತಿಯೂ ಮಾಡಬಹುದಾ ಅಂತಕ್ಕಂಥದ್ದು. ವಿಶೇಷವಾಗಿ ನಾನು ಹೇಳುದು, ನಾವು ಬೆಂಗಳೂರಿನಲ್ಲಿ ನಿನ್ನೆ ಮಾಡಿದ್ವಿ, ಇಷ್ಟೊಂದು ವಿಜೃಂಭಣೆ ಇಲ್ಲ. ಬಹುಶಃ ರಾಜ್ಯದಲ್ಲೇ ಇದೊಂದು ದೊಡ್ಡ ಕಾರ್ಯಕ್ರಮ, 3 ದಿನಗಳ ಕಾಲ. ಇದು ಸಣ್ಣ ವಿಷಯ ಅಲ್ಲ. ಜೊತೆಗೆ ನಮ್ಮ ರಾಷ್ಟ್ರದಲ್ಲಿಯೇ ವಿಶೇಷ ಮತ್ತು ದೊಡ್ಡ ಕಾರ್ಯಕ್ರಮ ಇದು ಇರಬಹುದಾ ಅಂತ ನನಗೆ ಪ್ರಶ್ನೆ ಬರ್ತದೆ. ಒಬ್ಬ ನಿಷ್ಕಳಂಕ ರಾಜಕಾರಣಿ ದೇಶದಲ್ಲಿ ಕಾಂಗ್ರೆಸ್ನ ಆಡಳಿತದ ಕಾರಣ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದ ದೇಶದಲ್ಲಿ ಉದಯ ಸೂರ್ಯನಂತೆ ಪ್ರಜ್ವಲಿಸಿ ನಿಷ್ಕಳಂಕವಾದ ರಾಜಕಾರಣವನ್ನು ಮಾಡಿ ಭ್ರಷ್ಟಾಚಾರ ರಹಿತ ರಾಜಕಾರಣಕ್ಕೆ ಹೊಸ ರೂಪವನ್ನು ಕೊಟ್ಟ ಒಬ್ಬ ವ್ಯಕ್ತಿಯನ್ನು ನಾವು ಕಾಣೋದಾದರೆ ಆ ಕಾಲದಲ್ಲಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತ್ರ. ಇಂಥವರು ನಮಗೆ ಯಾರಿಗೇ ಆಗಲಿ ಅವರು ಪ್ರೇರೇಪಣೆ ಆಗ್ತಾರೆ. ಇವತ್ತಿನ ರಾಜಕಾರಣ ಕಲಿಯಬೇಕಾದ್ರೆ ನಾವು ಹುಡುಕಿ ನೋಡಬೇಕು, ಯಾರನ್ನ ಹಿಂಬಾಲಿಸಬೇಕು, ಯಾರನ್ನ ಹಿಂಬಾಲಿಸಿದರೆ ನಮ್ಮ ಭವಿಷ್ಯ ರೂಪುಗೊಳ್ಳುತ್ತೆ, ಜನ ನಮ್ಮನ್ನ ಮೆಚ್ಚುತ್ತಾರೆ ಅಂತ ಹುಡುಕಿದ್ರೆ ನಮಗೆ ಬಹಳ ಜನರು ಸಿಗೋದೇ ಇಲ್ಲ. ಇಂಥ ಕಾಲದಲ್ಲೂ ಕೂಡ ಅಟಲ್ ಜಿ ಅವರು ನಮ್ಮ ಮಧ್ಯದಲ್ಲಿ ಒಂದು ಸೂರ್ಯನಂತೆ ನಿಲ್ಲುತ್ತಾರೆ. ಅಂಥವರು ಅನೇಕರ ಇಂಥವರ ಮುಖಂಡರುಗಳಿಗೆ ಇವತ್ತು ಪ್ರೇರಣೆಯಾಗಿದ್ದಾರೆ. ಸುನೀಲ್ ಕುಮಾರ್ ಅವರು ವಯಸ್ಸಲ್ಲಿ ಸುನೀಲ್ ಕುಮಾರ್ ಅವರು ನನಗಿಂತ ಸಣ್ಣವರಾದರು, ಅನುಭವದಲ್ಲಿ ನನಗಿಂತ ಬಹಳ ಎತ್ತರದವರು. 4 ಸಲ ಗೆದ್ದಂಥವ್ರು, ಮಂತ್ರಿಗಳಾಗಿದ್ದಂಥವ್ರು. ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಧ್ವನಿಯಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಸಹೋದರ ಸುನೀಲ್ ಕುಮಾರ್ ಅವರ ಒಂದು ಸಣ್ಣ ಸೂಕ್ಷ್ಮ ವಿಚಾರ ನನ್ನ ತಲೆಗೆ ಹಾಕ್ತಾರೆ. ನನಗೆ ಆ ತಲೆಯಲ್ಲಿ ಕುರಿತಾ ಇತ್ತು, ಖಂಡಿತ ಏನಾದರೂ ಮಾಡಬೇಕು, ಸಂಘಟನಾತ್ಮಕವಾಗಿ ಏನಾದರೂ ಒಂದು ಮಾಡಬೇಕಂತಂದಾಗ ನನಗೆ ರಾಜ್ಯದ ಸೂಚನೆ ಬಂತು. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯನ್ನು ಬಹಳ ದೂರಿಯಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ನಮ್ಮ ಹಿರಿಯರು ನಮ್ಗೆ ಹೇಳಿದಾಗ ನಮ್ಮೆಲ್ಲ ಕಾರ್ಯಕರ್ತರ ನಡುವೆ, ಇದು ನಿಜ ಹೇಳ್ಬೇಕಾದ್ರೆ ಕಾರ್ಯಕರ್ತರ ಒಂದು ಉತ್ಸವ, ಕಾರ್ಯಕರ್ತರ ಸಂಭ್ರಮ ಅಂತ ನಾನು ಭಾವಿಸ್ತೇನೆ. ನಾನೊಬ್ಬ ಕೇವಲ ಒಂದು ನಿಮಿತ್ತ ಮಾತ್ರ, ಶಾಸಕನಾಗಿ ನಿಮಿತ್ತ ಮಾತ್ರ ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದು. ಸುಮಾರು 15-20 ದಿವಸಗಳ ಕಾಲ ವಿಶೇಷವಾಗಿ ನಮ್ಮ ಮಂಡಲದ ಅಧ್ಯಕ್ಷರು, ಬಹುಶಃ ಬದುಕು ರಾಷ್ಟ್ರ ಸಮರ್ಪಿತ ಅಂತೇಳಿ ಮೊದಲಿಂದಲೂ ಕೂಡ ವಿಚಾರಧಾರೆಗೆ ಹೊಂದಿಕೊಂಡು ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಜಿತೇಂದ್ರ ಶೆಟ್ಟಿ ಅವರು, ಅವರೆಲ್ಲ ದುಡಿಮೆ ಫಲವಾಗಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸ್ನೇಹಿತರ, ನಮಗೆ ಬಹಳ ಹೆಮ್ಮೆ. ಚಲುವಾದಿ ನಾರಾಯಣ ಸ್ವಾಮಿ ಅವರು ನಿಜವಾಗಿ ಚಲುವಾದಿ ಅಲ್ಲ, ಛಲವಾದಿ. ಅವರ ಮಾತು ಅಷ್ಟೇ, ಅವರ ಕೃತಿ ಅಷ್ಟೇ, ಬಹಳ ಸ್ಪಷ್ಟತೆ ಇರ್ತಕ್ಕಂಥ ಒಬ್ಬ ನಮ್ಮ ವಿರೋಧ ಪಕ್ಷದ ನಾಯಕರು. ಅಣ್ಣ ನೀವು ಬರಬೇಕು ಅಂತ ಹೇಳಿದಾಗ ಖಂಡಿತ ಬರ್ತೇನೆ ಶೆಟ್ರೆ,
ನೀವು ಯಾವ ಟೈಮು ಡೇಟ್ ಹೇಳಿ ನಾನು ಆ ಟೈಮಲ್ಲಿ ಇರ್ತೀನಿ ಅಂತೇಳಿ ಭಾಳ ನಮಗೆ ಅಷ್ಟೇ ಪ್ರೀತಿ ತೋರಿಸ್ತಕ್ಕಂಥ ಮನುಷ್ಯ, ನೇರ ದಿಟ್ಟ ನಿರಂತರ. ನಮಗೆಲ್ಲ ಹೆಮ್ಮೆ ಇದೆ. ಅವರು ಇದಕ್ಕಿಂತ ಮುಂಚೆ ಕೂಡ ನಮಗೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಅವರು ಇಲ್ಲಿ ಬಂದಿದ್ದಾರೆ. ನಮಗೆಲ್ಲ ಹೆಮ್ಮೆ ಇದೆ ಅವರ ಬರುವಿಕೆ ಇಲ್ಲಿಗೆ ಬಂದಿರತಕ್ಕಂಥದ್ದು. ಮತ್ತು ನಮ್ಮ ಇಡೀ ಶಕ್ತಿ ಒಂದು ಈ ಭಾಗದ ಬಿಜೆಪಿಗೆ ದೊಡ್ಡ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಕೂಡ ವಿಧಾನಸಭೆಯಲ್ಲಿ ಕೂಡ ಒಂದು ಅಬ್ಬರದ ಭಾಷಣ. ಹಾಗೆ ಸುನೀಲ್ ಕುಮಾರ್ ಅವ್ರ ಬಗ್ಗೆ ನಾನು ಹೇಳಿದೆ, ವಯಸ್ಸಲ್ಲಿ ನನಗಿಂತ ಸಣ್ಣವರಾದರೂ ಕೂಡ ರಾಜಕೀಯ ಚಾಣಾಕ್ಷತೆಯಲ್ಲಿ ಅನುಭವದಲ್ಲಿ ನನಗಿಂತ ಬಹಳ ಅನುಭವಸ್ಥರು. ಅವರಿಗೆ ಹೇಳಿದ್ದೀನಿ 3 ದಿವಸ ಕೂಡ ಸುನೀಲ್ ಅಣ್ಣ ಇರಬೇಕು, ದೊಡ್ಡ ಮಟ್ಟದ ಕಾರ್ಯಕ್ರಮ ನಾನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ, ಖಂಡಿತ ನಾನು ಬರ್ತೀನಿ ಸುರೇಶ್ ಅಣ್ಣ, 3 ದಿನ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಬಹಳ ಬೇಗನೆ ಇಲ್ಲಿ ಬಂದು ನಮ್ಮ ಜೊತೆ ಇರ್ತಕ್ಕಂಥದ್ದು. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶವನ್ನು ರಾಜಕೀಯದಲ್ಲಿ ಕೊಡಬೇಕು. ಹಾಗೆ ಈ ಪಕ್ಷವನ್ನು ಸದೃಢವಾಗಿ ಮುನ್ನಡೆಸ್ತಕ್ಕಂಥ ರಾಜ್ಯ ಮಟ್ಟದಲ್ಲಿ ಮುನ್ನಡೆಸ್ತಕ್ಕಂಥ ಯೋಗ ಭಾಗ್ಯವನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತಾ ಅವರನ್ನು ಕೂಡ ನಾನು ಈ ಸಂದರ್ಭ ನೆನೆಸ್ತೇನೆ. ತಮ್ಮ ಸೋಲನ್ನೇ ಕಂಡಂತು. ಅವರು ಗೆಲ್ತಾ ಇದ್ರು. ಅವರು 4 ರಾಜ್ಯಗಳಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಆದರೆ ಪಕ್ಷ ಸೋಲ್ತಾ ಇತ್ತು. ಕೇವಲ ಎರಡು ಜನ ಎಂಪಿಗಳಿದ್ದಂಥದ್ದು ಕೊನೆಗೆ ಈ ಮಟ್ಟಕ್ಕೆ ಬರಬೇಕಾದ್ರೆ, ಈ ನರೇಂದ್ರ ಮೋದಿ ಅಂತ ನಾಯಕನನ್ನ ಬೆಳೆಸಬೇಕಾದ್ರೆ 100 ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗ ಆಗ್ಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸ ಕೂಡ ನಾವು ಬಾಧ್ಯರಾಗಬೇಕಂತೆ. ಹಾಗಾಗಿ ಅಲ್ಲಲ್ಲಿ ಇವತ್ತು ನಮ್ಮ ನೀಲಗಿರಿಗೆ ಮರಕ್ಕೆ ಇರ್ತಕ್ಕಂಥ ಒಂದು ಆಪಾದನೆ ಅಂತ ಹೇಳಿದ್ರೆ ಅದು ತನ್ನ ಕಾಲಬುಡದಲ್ಲಿ ಯಾರನ್ನು ಬೆಳಿಲಿಕ್ಕೆ ಬಿಡುವುದಿಲ್ಲಂತೆ. ಆದರೆ ಬಾಳೆ ಗಿಡ ಹಾಗಲ್ಲ, 10 100 ಮರಗಳನ್ನು ಅದು ಗಿಡಗಳನ್ನು ಬೆಳೆಸೋದಕ್ಕೆ ಅದು ಅವಕಾಶ ಮಾಡಿ ಕೊಡ್ತಾ ಅಂತೆ. ವಾಜಪೇಯಿಯವರ ಬದುಕು, ಅವರ ಜೀವನ, ಅವರ ಸಾಧನೆ ಅದಕ್ಕೊಂದು ಮಾದರಿ ಬದುಕು ಅಂತ ಭಾವಿಸ್ತೇವೆ. ರಾಜಕಾರಣಿ ಹೇಗಿರಬೇಕು ಅನ್ನುವಂತಹ ಒಂದು ಸ್ಪಷ್ಟ ನಿಲುವನ್ನು ವಾಜಪೇಯಿಯವರು ತಮ್ಮ ಬದುಕಲ್ಲಿ ಅಳವಡಿಸಿಕೊಂಡಿದ್ರು. ಹಾಗಾಗಿ ಯಾಕೆ ನಾವು ಮತ್ತೆ ಈ ಶತಮಾನ ಹೊಸ್ತಿಲಲ್ಲಿ ಅವ್ರು ನೆನಿಬೇಕು ಅಂತ ಹೇಳಿದ್ರೆ, ಖಂಡಿತ ಆ ಮನುಷ್ಯ ಈ ಪಕ್ಷ ಕಟ್ಟಲಿಕ್ಕೆ ತನ್ನ ಹನಿ ಬೆವರನ್ನ ಈ ಭೂಮಿಗೆ ಅವರು ಚೆಲ್ಲಿದ್ದಾರೆ. ಕಣ ರಕ್ತದಲ್ಲಿ ಕೂಡ ಅವರಲ್ಲಿ ರಾಷ್ಟ್ರೀಯತೆ ಇತ್ತು, ಹಿಂದುತ್ವ ಇತ್ತು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಅವರ ಸಾಧನೆಯನ್ನ ಮನನ ಮಾಡಿಕೊಳ್ತಾ ಖಂಡಿತವಾಗಿಯೂ ಇವತ್ತು ನೆನೆಸ್ತಕ್ಕಂಥ ಕಾಲಘಟ್ಟ ಅಂತ ಭಾವಿಸ್ತೇನೆ. ಹಾಗಾಗಿ ಇವತ್ತು ಬಂದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಮಾತನ್ನು ಹೇಳ್ತಾ, ಇನ್ನು 2 ದಿವಸ ಇವತ್ತು ಆಗ ಬಹಳಷ್ಟು ನಾಯಕರು ಇರಲಿಲ್ಲ. ಹೆಸರು ಮಾಡಿದ 2 ನಾಯಕರು ಅಟಲ್ಜಿ ಮತ್ತು ಆದ್ವಾನಿಜಿ. ಇಬ್ರು ಪ್ರಚಾರ